ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಮ್ಯಾಚ್ ಗೆದ್ದಿದೆ ಕೂಡ. ಆಲ್ಸೋ ಟೀಮ್ ಇಂಡಿಯಾ ಸೆಮಿಫೈನಲ್ ತಲುಪಿದೆ. ಸೆಮಿಫೈನಲ್ ತಲುಪಿದ ನಂತರ ಇರ್ಫಾನ್ ಪಠಾಣ್ ಹಾಗೂ ಶೋಯಬ್ ಅಖ್ತರ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಸ್ಕೋರ್ ಕಾರ್ಡ್ ನ ನೋಡ್ಕೊ ಬರ್ತಿದ್ರೆ, ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್. ಇಂಡಿಯಾದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ನಿಂದ. ಆಡಿದಂತ 98 ಬಾಲ್ಗಳಲ್ಲಿ 79 ರನ್ ಕಲೆ ಹಾಕಿ ಔಟ್ ಆದ್ರು. ಆಲ್ಸೋ 4 ಬೌಂಡರಿ 2 ಸಿಕ್ಸ್ ಕೂಡ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ಅಕ್ಷರ್ ಪಟೇಲ್ ಅವರು ಆಡಿದಂತ 61 ಬಾಲ್ಗಳಲ್ಲಿ 42 ರನ್ ಕಲೆ ಹಾಕಿ ಔಟ್ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇಲ್ಲಿ ಅಕ್ಷರ್ ಪಟೇಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ನಿಂದ ಅಂತಾನೆ ಹೇಳ್ತೀನಿ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸೂಪರ್ ಆಗಿ ಆಡಿದ್ದಾರೆ. ಆಡಿದಂತ 45 ಬಾಲ್ಗಳಲ್ಲಿ 45 ರನ್ ಕಲೆ ಹಾಕಿ ಔಟ್ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾರ್ದಿಕ್ ಪಾಂಡ್ಯ ಹಾಗೂ ಅಕ್ಷರ್ ಪಟೇಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ನಿಂದ ಅಂತಾನೆ ಹೇಳ್ತೀನಿ. ಹಾಗೂ ಟೀಮ್ ಇಂಡಿಯಾ 50 ಓವರ್ಗಳಲ್ಲಿ 249 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿತ್ತು. ನ್ಯೂಜಿಲೆಂಡ್ ಗೆ 250 ರನ್ ಟಾರ್ಗೆಟ್ ಇತ್ತು. ನಂತರ ಚೇಸ್ ಮಾಡಲು ಬಂದ ನ್ಯೂಜಿಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಇಂಡಿಯಾ ಬೌಲಿಂಗ್ ಅಂತಾನೆ ಹೇಳ್ತೀನಿ. ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಕೇನ್ ವಿಲಿಯಮ್ಸನ್ ಅವರ ಬ್ಯಾಟಿಂಗ್ ನಿಂದ. ಆಡದಂತ 120 ಬಾಲ್ಗಳಲ್ಲಿ 81 ರನ್ ಕಲೆ ಹಾಕಿ ಹೊರಟಾದ್ರೆ, ಈ ಕಡೆ ಡ್ಯಾರಿಯಲ್ ಮಿಚೆಲ್ ಅವರು ಆಡಿದಂತ 35 ಬಾಲ್ಗಳಲ್ಲಿ 17 ರನ್ ಕಲೆ ಹಾಕಿ ಹೊರಟಿದ್ರು. ಇನ್ನು ವಿಲ್ ಯಂಗ್ ಅವರು ಆಡಿದಂತ 35 ಬಾಲ್ಗಳಲ್ಲಿ 22 ರನ್ ಕಲೆ ಹಾಕಿ ಹೊರಟಿದ್ರು. ನ್ಯೂಜಿಲೆಂಡ್ ಕಡೆ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಲ್ಸೋ ನ್ಯೂಜಿಲೆಂಡ್ ಟೀಮ್ ಇಂಡಿಯಾ ಬೌಲಿಂಗ್ ಗೆ ಆಲ್ ಔಟ್ ಕೂಡ ಆಯ್ತು. ಟೀಮ್ ಇಂಡಿಯಾದ ಕಡೆ ಬೌಲಿಂಗ್ ನಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಬಂತು. ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ತೆಗೆದ್ರೆ, ಅಕ್ಷರ್ ಪಟೇಲ್ ಅವರು 1 ವಿಕೆಟ್ ತೆಗೆದ್ರು. ಈ ಕಡೆ ವರುಣ್ ಚಕ್ರವರ್ತಿ ಅವರು ಸಾಕಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ತೀನಿ. 5 ವಿಕೆಟ್ ತೆಗೆದ್ರು. ಇನ್ನು ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ ತೆಗೆದ್ರು. ಇನ್ನು ರವೀಂದ್ರ ಜಡೇಜಾ ಅವರು 1 ವಿಕೆಟ್ ತೆಗೆದ್ರು. ನ್ಯೂಜಿಲೆಂಡ್ ಇಂಡಿಯಾ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಆಲ್ಸೋ ಆಲ್ ಔಟ್ ಕೂಡ ಆಯ್ತು. ಟೀಮ್ ಇಂಡಿಯಾ ಗೆದ್ದ ನಂತರ ಇರ್ಫಾನ್ ಪಠಾಣ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಭಾರತದ ಬೌಲರ್ ಗಳು ಸೆಮಿಫೈನಲ್ ನಲ್ಲಿ ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ. ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾಗೆ ಕಷ್ಟ ಆಗ್ಬಹುದು. ಈ ಬಾರಿ ಚಾಂಪಿಯನ್ ಟ್ರೋಫಿ ಭಾರತ ಗೆಲ್ಲುತ್ತೆ ಅಂತ ಇರ್ಫಾನ್ ಪಠಾಣ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಭಾರತ 30 ರನ್ ಗಳಿಗೆ 3 ವಿಕೆಟ್ ಕಳೆದುಕೊಂಡರೂ ಸಹ ತುಂಬಾ ಚೆನ್ನಾಗಿ ಕಂಬ್ಯಾಕ್ ಮಾಡಿದೆ ಹಾಗೂ ಅಕ್ಷರ್ ಪಟೇಲ್, ಶ್ರೇಯಸ್ ಅಯ್ಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ರು. ಪಾಕಿಸ್ತಾನ ಇದನ್ನು ನೋಡಿ ಕಲಿಯಬೇಕು. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ. ಶೋಯಬ್ ಅಖ್ತರ್ ಹಾಗೂ ಇರ್ಫಾನ್ ಪಠಾಣ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.